ಹಾಯ್, ವೆಲ್ಕಮ್ ಟು ಡೇ 8. ಇವಾಗ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ? ಯಾವ ಕಡೆ ಹೋಗ್ತಾ ಇದ್ದೀವಿ? ಯಾವ ಕಡೆ ದೇಶ? ಸರ್ಕಲ್ ನಾವು ಆಲ್ರೆಡಿ ಮೆಟ್ರೋ ಸ್ಟೇಷನಿಗೆ ರೀಚ್ ಆಗಿದ್ದೀವಿ. ಇವತ್ತು ಇದೇ ನಮ್ಮ ಬ್ರೇಕ್ಫಾಸ್ಟ್, ಎಗ್ ಸ್ಯಾಂಡ್ವಿಚ್. ಸೊ ಇವತ್ತು ಹೋಗ್ತಾ ಇರೋದು 3 ಪ್ಲೇಸ್ ಪ್ಲ್ಯಾನ್ ಮಾಡಿದ್ದೀವಿ. ಗುಡ್ ಮಾರ್ನಿಂಗ್. ಆಲ್ರೆಡಿ ಡೇ 8ಗೆ ಬಂದಿದ್ದೀವಿ. ನಾವು ಮೆಟ್ರೋ ಸ್ಟೇಷನ್ಗೂ ಬಂದಿದ್ದೀವಿ. ಕ್ಯೋಟೋಲಿ ಡೇ 2. ಕ್ಯೋಟೋಲಿ ಡೇ 2. ಇನ್ನೊಂದೇ ದಿನ ಬಾಕಿ ಅಲ್ವಾ? ಒಂದೇ ದಿನ, 3 ದಿನ ಸಾಕು ಆರಾಮ್ಸೆ ಹೋಗ್ಬೋದು. ನಿನ್ನೆ ನಾವು ಒಂದು ಎಷ್ಟು ಪ್ಲೇಸ್ಗೆ ಹೋದ್ವಿ? 2 ಪ್ಲೇಸ್ಗೆ ಹೋದ್ವಿ. 2 ಟೆಂಪಲ್ಸ್ ಹೋಗಿದ್ವಿ. 2 ಟೆಂಪಲ್, 1 ಮಾರ್ಕೆಟ್ ಹೋಗಿದ್ವಿ. ಅದಾದ್ಮೇಲೆ ಇವಾಗ ಒಂದು ಟೆಂಪಲ್. ಹೌದು, ನಂಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಒಂದು ಟೆಂಪಲ್ ಇದೆ, ಎರಡು ಟೆಂಪಲ್, ಒಂದು ಸ್ಟ್ರೀಟ್, ಆಮೇಲೆ ಒಂದು ಟೀಮ್ ಲ್ಯಾಬ್ಸ್. ಓಕೆ, ಅದು ಹೊಸ ಟೀಮ್ ಲ್ಯಾಬ್ಸ್. ಹೊಸ ಟೀಮ್ ಲ್ಯಾಬ್ಸ್ ಹೋಗ್ತೀವಿ. ಹೇಗಿದೆ ಅಂತ ನೋಡೋಣ. ಬ್ರೇಕ್ಫಾಸ್ಟ್ಗೆ ನಾವು ಸ್ಯಾಂಡ್ವಿಚ್ ತಗೊಂಡ್ಬಂದಿದ್ವಿ. ಎಗ್ ಸ್ಯಾಂಡ್ವಿಚ್ ತಗೊಂಡ್ಬಂದಿದ್ದೀವಿ. 7-Eleven ಫೇಮಸ್ ಎಗ್ ಸ್ಯಾಂಡ್ವಿಚ್. ಬರೀ ತಿನ್ನಕ್ ಮನ್ಸಾಗ್ತಲ್ಲ ಅಲ್ವಾ? ಇವಾಗ ಬೇಡ ಆಗ್ತದೆ. ನಾವು ಆಲ್ರೆಡಿ ಒಂದೊಂದು ಬನ್ ತಿಂದ್ವಿ, ಬಟರ್ ಬನ್. ಸೊ ಅದಕ್ಕೆ ಅಷ್ಟು ಅಶ್ವಾಗ್ತಾ ಇಲ್ಲ ಇವಾಗ. ನಮ್ಮ ಅಪಿಟೈಟ್ ಕಮ್ಮಿ ಆಗ್ಬಿಟ್ಟಿದೆ ಅನ್ಸುತ್ತೆ ಈಗ. ಕಮ್ಮಿ ಆಗ್ಬಿಟ್ಟಿದೆ. ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಇದೆ ಅಂತೆ. ಅಲ್ಲ, ಆಲ್ಟರ್ನೇಟ್ ಅಲ್ಲ, ಇದಕ್ಕೆ ಇದು ಏನದು, ಇದನ್ನ ಅಡ್ವಾನ್ಸ್ ಮಾಡ್ಕೊಳಕ್ಕೆ ಒಂದು ವೇ ಇದೆ ಅಂತೆ. ನೆಕ್ಸ್ಟ್ ಟೈಮ್ ಹೋದಾಗ ಹೌದಾ? ಇವತ್ತೇ ಇರುತ್ತೇನೆ. ಏನೋ ಇವತ್ತು ಅಲ್ಲಿ ಇರಲಿಲ್ಲ, ಚೆಕ್ ಮಾಡಿದೆ. ನೆಕ್ಸ್ಟ್ ತೋರಿಸ್ತೀನಿ. ಓಕೆ, ನಾವಿವಾಗ ಕ್ಯೋಟೋ ಸ್ಟೇಷನ್. ನೆಕ್ಸ್ಟ್ ಕ್ಯೋಟೋ ಸ್ಟೇಷನ್ ಇಲ್ಲಿ ಹೋಗ್ತೀವಿ. ಆಕ್ಚುಲಿ ಇಲ್ಲಿ ಮೆಟ್ರೋಲೇ ಓಡಾಡಲ್ಲ ಅಷ್ಟು. ಬರೀ ಬಸ್. ಟೋಕಿಯೋಲಿ ಬರೀ ಮೆಟ್ರೋ, ಇಲ್ಲಿ ಬರೀ ಬಸ್. ಬಟ್ ಬಸ್ ಒಂಥರ ಬೋರ್. ಕ್ಯೂ ನಿಲ್ಬೇಕು. ಇಲ್ಲೆಲ್ಲ ರಶ್ ಆಗಿ ಹೋಗಿ ಸೀಟು ಇಟ್ಕೊಳಲ್ಲ. ಕ್ಯೂ ಅಲ್ಲಿ ಹೋಗಿ ನಿಧಾನಕ್ಕೆ ಹೋಗಿ. ಹೌದು, ಅಲ್ಲಿ ಇಟ್ಕೊಂಡೆ ಕ್ಯೋಟೋ ಟವರ್. ಅಲ್ಲಿ ಕ್ಯೋಟೋ ಟವರ್ ಅಲ್ಲಲ್ಲ, ಈ ಕಡೆ, ಈ ಸೈಡ್ ಅಲ್ಲಿ ಸ್ವಲ್ಪ ಟೋಕಿಯೋ ಟವರ್ ತರನೇ ಇದೆ. ಕಾಣಿಸ್ತಲ್ಲ. ಮತ್ತೆ ಕ್ಯೋಟೋ ಸ್ಟೇಷನ್ ಹೋಗ್ಸಿರೋಣ. ಬೈ ಬೈ. ಇವಾಗ ನಾವು ಒಂದು ಟೆಂಪಲ್ ರೀಚ್ ಆಗಿದ್ದೀವಿ. ಟೆಂಪಲ್ ಹೆಸರಿಂದ ಸುಶಿಮಿ ಇನಾರಿ. ಸುಶಿಮಿ ನಾರಿ ಅಂತ. ಇನಾರಿ. ಅಲ್ಲಿ ಗಂಟೆ ನಡ್ಕೊಂಡು ಹೋಗ್ಬೇಕು. ತುಂಬಾ ರಶ್ ಇದೆ ಇವತ್ತು, ಸಂಡೇ ಇರೋದ್ರಿಂದ. ಮೋಸ್ಟ್ಲಿ ಎಲ್ಲ ಫಾರಿನರ್ಸ್ ಇದಾರೆ. ಹೌದು, 1 hour ಬೇಗ ಬರ್ಬೇಕಿತ್ತು. ದರ್ಶಿಂದ ಲೇಟ್ ಆಯ್ತು, ನನ್ನಿಂದಲೂ ಲೇಟ್ ಆಯ್ತು. 9 o'clockಗೆ ಬರ್ಬೋದಿತ್ತು. 9 o'clock ಬಂದಿದ್ವಿ. 1 hour ಮುಂಚೆ ಬಂದಿದ್ರೆ ಚೆನ್ನಾಗಿರೋದು. ಇಲ್ಲಿ ನೋಡಿ, ಇದು ವರ್ಷ ಇಲ್ಲಿ ನೋಡಿ, ಇಲ್ಲಿ ಜಿಂಗಿ ಅಂತ ನೋಡಿ. ಓಪನ್ ಮಾಡಕ್ ಎಷ್ಟು ಈಸಿ ಇದೆಲ್ಲ. ಈಸಿ ಪೀಸಿ ಮಾಡ್ಬಿಡೋದು ಜನಕ್ಕೆ. ನಾವು ಟೆಂಪಲ್ ಎಂಟ್ರಿಗೂ ಮುಂಚೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಿಂತ್ಕೊಂಡೇ ಬ್ರೇಕ್ಫಾಸ್ಟ್ ಇಲ್ಲಿ. ಈ ಟೆಂಪಲ್ ಅಲ್ಲಿ ಗೈಡ್ಸ್ ಗಳು ಸಿಗ್ತಾರೆ. 5,000 yen per person. ಸೊ ನನ್ಗೆ ಗೈಡ್ ಇವನೇ. ಬಾ, ಇಲ್ವಾ ಗೈಡು? ಇದಕ್ಕಿಂತ ಗೈಡ್ ಬೇಕಾ? ಅದೇ. ಇವಾಗ ಈ ತರ ಸ್ಟೆಪ್ಸ್ ಎಷ್ಟಿದೆ? ಸ್ಟೆಪ್ಸ್ ಸುಮಾರಿದೆ. 3 hours ಹೋಗ್ಬೋದು ಬೇಕಂದ್ರೆ. ಅಯ್ಯಪ್ಪ,
3 hours ಈ ಆಗಲ್ಲಪ್ಪ. ಟ್ರೆಕ್ಕಿಂಗ್ ಅದೇ ಹೋಗಿ ಬರಕ್ಕೆ 3.5 hours ಆಗುತ್ತೆ ಮೇಲೆ ಹೋಗಿ ಬರಕ್ಕೆ. ಓಕೆ, ಈಗ ನಾವ್ ಎಷ್ಟು ಹೋಗ್ತೀವಿ? ನಾವು ಅಷ್ಟೆಲ್ಲ ದೂರ ಹೋಗೋದು ಬೇಡ, ನಾವು ಮೇಲೆ ಸ್ವಲ್ಪ ದೂರ ಹೋಗಿ ಬರುವ. ಆಯ್ತು, ಸ್ವಲ್ಪ ದೂರ ಮುಗೀತು. ಹಾ ಇನ್ನೊಂದ್ ಸ್ವಲ್ಪ ದೂರ ಈ ತರನೇ ಟೆಂಪಲ್ಸ್ ಅನ್ಸುತ್ತೆ ಎಲ್ಲ. ಈ ಎಲ್ಲೆಲ್ಲಿ ಹೋಗ್ಬಿಡ್ಬೇಡ ಆಮೇಲೆ. ನೀನ್ ಇಲ್ಲಿ ಬಂದು ಇಲ್ಲಿ ಫೇಮಸ್ ಏನು ಅಂತಾನೆ ನೋಡದೆ ಹೋಗ್ತಾ ಇದೆಯಲ್ಲ. ಇಲ್ಲ ಏನು ಬಾ ಇದೇನು ಕುದುರೆನಾ? ಇಲ್ಲ, ಒಂದೇ ತರ ಕಾಣುತ್ತೆ ಅಲ್ವಾ ಬಿಲ್ಡಿಂಗ್ಸ್ ಗಳು, ಆರೆಂಜ್ ಪೇಂಟ್ ಮಾಡಿ. ಹೌದು, ಇಲ್ಲಿ ನೋಡಿ, ಇಲ್ಲಿ ಅಜ್ಜಿ ತಾತ. ನಮ್ಮ ಅಜ್ಜಿ ತಾತ ಅಲ್ಲ, ಇದು ನೆನ್ನೆ ಸಿಕ್ದವ್ರಲ್ಲ. ಹೌದಲ್ಲ, ತಾತ ಹಂಗೆ ಇದೆ ಸ್ವಲ್ಪ. ಹೌದಾ, ಇದೇ ಫೇಮಸ್ ಇಲ್ಲಿ. ಇಲ್ಲಿ ಪಾತು ನೋಡಿ. ತಾರೆ ಬರ್ಡೇ ಜಂತ ಒಂದು ಸೈಜ್ ಚೇಂಜ್ ಹಾಕಲ್ಲ ಅಂದ್ರೆ ಇಲ್ಲಿ ಈ ಪಾಕದಲ್ಲಿ ಈಗ ಬಂದ್ವಲ್ಲ, ಆ ಪಾಕಲ್ಲಿ 1000 ಶ್ರೈನ್ ಗೇಟ್ಸ್ ಇದೆಯಂತೆ. ಸ್ಯಾನ್ಬಾನ್ಟೋರಿ ಅಂತಾರೆ ಇದಕ್ಕೆ. ಫುಲ್ ಇದರಲ್ಲಿ ಟೆಂಪಲ್ ಅಲ್ಲಿ ಹೆಚ್ಚು ಕಡಿಮೆ 10,000 ಈ ತರ ಸ್ಯಾನ್ಬಾನ್ಟೋರಿ ಇದೆಯಂತೆ. ಹಿಂಗೆ ಅಲ್ವಾ? ಇದು ಈ ತರ ಪಕ್ಕ ಪಕ್ಕ ಹಾಕ್ಬಿಟ್ಟ ಚಿತ್ರದಲ್ಲಿ ಒಂಥರ ಟನಲ್ ತರ ಕಾಣ್ತಲ್ವಾ ನಿಮ್ಗೆ? ಹಂಗೆ ಇದೆ, ಏನೋ ಕಾನ್ಸೆಪ್ಟ್ ಇಂದ ಮಾಡಿರ್ತಾರೆ. ಇಲ್ಲಿ ಬಂದು ಮಕಾರು ಸ್ಟೋನ್ ಇಲ್ಲೆಲ್ಲ ಈ ತರ ತಗೊಳ್ಳೋದು ಆಯ್ತಾ. 1000 Yen, 600 ರೂಪಾಯಿ ಕೊಟ್ಟು ತಗೊಳ್ಳೋದು. ಈ ತರ ತಗೊಂಡು ಏನಾದ್ರು ನಮ್ಗೆ ವಿಶ್ ಇದೆಯಾ ಇದೆಲ್ಲ ಅದೆಲ್ಲ ಇದ್ ಮಾಡ್ಬಿಟ್ಟು ಹಿಂಗ್ ಬರ್ದು ಹಿಂಗ್ ಹಾಕೋದು. ಓಪನ್ ಆಗಿ ಬರೆಯೋದು ಎಲ್ಲ. ಎಲ್ಲ ಓಪನ್ ಆಗಿ ಬರೆಯೋದು. ಅಲ್ಲಿ ನೋಡು, ಕಾಣ್ತಲ್ವಾ ಎಲ್ಲ ಓಪನ್ ಆಗಿ. ಏನಂತ ಸೇಮ್ ಇಲ್ಲೆಷ್ಟು 200, ಅಲ್ಲಿ ಫ್ರೀ ಆಗಿ ಮಾಡಿದ್ವಿ 100 ಕೊಟ್ವಿ. ಅವ್ರ ಹತ್ರ ಚೇಂಜ್ ಇಸ್ಕೊಂಡು ಕೊಟ್ಟಿಲ್ವಾ ನಾವು? ಆಯ್ತಾ, ಇಲ್ಲಿ ಚೆಕ್ ಮಾಡ್ತೀನಿ. ಒಡಂಬಸ್ ಎಲ್ಲ ಹೊಡ್ಕೊತಾ ಇದಾರೆ ನೋಡು ಮುಂದೆ. ಅಲ್ಲಿ ಹೋದ್ರೆ ಫುಲ್ ಸೊಳ್ಳೆಗಳು. ಅದಕ್ಕೆ ನೋಡು, ಎಲ್ಲ ಕಡೆ ಸ್ಟಾಂಪ್ ಎಲ್ಲ ಫ್ರೀ ಆಗಿರುತ್ತಲ್ವಾ, ಇಲ್ಲಿ ಅದನ್ನ 1000 ರೂಪಾಯಿಗೆ ಒಂದು ಸ್ಟಾಂಪು ಏನೇನೋ ಬರ್ಕೊಡೋದು. ಆತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಸುಮ್ಮನೆ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಅಲ್ಲಿ ತಗೋಣ. ಫುಲ್ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೇ ನಾವು ಮಾಡಿದ್ವಲ್ಲ. ಮತ್ತೆ ಸಾಕು, ಒನ್ ಟೈಮ್ ಸಾಕು. ಬಾ ಅಲ್ಲಿ ಹೋಗೋಣ. ಓಯ್, ಅಲ್ಲೊಂದ್ ರೌಂಡ್ ಹೋಗಿ ಬರೋಣ. ನಾವಿವಾಗ ಮಾಚಾ ಐಸ್ ಕ್ರೀಮ್ ತಗೊಳ್ತಾ ಇದೀವಿ. ಮಾಚಾ ಇದುವರೆಗೂ ಮಾಚಾ ಐಸ್ ಕ್ರೀಮ್ ತಿಂದಿರಲ್ವಾ? ಇದೆ ಫಸ್ಟ್ ಟೈಮ್. ಅಲ್ಲಿ ಫುಲ್ ಗಟ್ಟಿ ಗಟ್ಟಿ ಇರ್ತಿತ್ತಲ್ಲ ಐಸ್ ಕ್ರೀಮ್, ಇಲ್ಲಿ ಸಾಫ್ಟ್ ಅಂತೆ. ಓಕೆ, ಹೆಂಗಿದೆ? ಆತರ ಏನ್ ಮಾಚಾ ಫ್ಲೇವರೇ ಬರ್ತಾವ. ಅದೇ ಮಾಚಾ ಮಿಲ್ಕಿ ಅನ್ಸ್ತದೆ. ಮೋಸ್ಟ್ಲಿ ಫುಲ್ ಗ್ರೀನ್ ತಗೋಬೇಕಿತ್ತು. ಫುಲ್ ಗ್ರೀನ್ ತಗೊಂಡಿದ್ರೆ ಹಂಗೆ ಸಿಗುತ್ತೆ. ಬರೀ ಗ್ರೀನ್ ತಿನ್ನು. ಬರೀ ಗ್ರೀನ್ ತಿಂದ್ರೆ ಕೈನ ಅಂತ. ಬೊಂಬೆ ತೋರಿಸು, ಅದಕ್ಕೂ ಬೊಂಬೆ ಕುಡಿಯ.
ಈಗ ರೈಸ್ ಕ್ರ್ಯಾಕರ್ಸ್ ತಗೊಂಡಿದೀವಿ. ಫುಲ್ಲು ಚಿಲ್ಲಿ 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 ಪೆಪ್ಪರ್ ಜಿಗಮಗ ಅಂತ ಇದೆ. ಇನ್ನು ನೋಡೋಣ ಅದು ಆಗಿದಾಗಿ ಕಲ್ಲ ಹಪ್ಳ ತರನ ಗಟ್ಟಿ ಹಪ್ಳ. ಓಕೆ, ತಿಂಡಿ ಊಟ ಎಲ್ಲ ಮುಗೀತು. ಕೊನೆಗೆ ಡೆಸರ್ಟ್ ಅಂತ ಇದೆರಡು ತಗೊಂಡಿದ್ವಿ. ಒಂದು ಆಪಲ್ ಪೈ ಇದೇನೋ ಸ್ವೀಟು, ಇನ್ನೊಂದು ಸ್ಟ್ರಾಬೆರಿ ಸ್ವೀಟು. ನಿಂಗೊಂದು ಫಸ್ಟ್ ಟ್ರಿಕ್ ಹೇಳ್ಕೊಡ್ಬಿಡ್ಲಾ, ಅರ್ಧ ಪೀಸ್ ಸ್ಟ್ರಾಬೆರಿ ತಿನ್ಕೊಬಿಡು. ಇಲ್ಲಾಂದ್ರೆ ಆಮೇಲೆ ತಿಂದ್ರೆ ಆ ಸ್ವೀಟೇ ಗೊತ್ತಾಗಲ್ಲ ಅದ್ರದ್ದು. ಕಸ್ಟರ್ಡ್ ಕಡೆ ತಿಂತಯ್ಯ, ತಿನ್ಕೊಬಿಡು. ಹುಳಿ ಸುಡಿದ್ಯಾ? ನಂಗೆ ಕೂಡ ಕಸ್ಟರ್ಡ್ ತಿನ್ನಲ್ಲ. ಸ್ಮೈಲ್ ಕೊಡೋದು ಯಾಕೆ ಮುಂಚೆ? ಸ್ಟೈಲ್ ಚೆನ್ನಾಗಿದ್ಯಾ? ಓಕೆ, ಇದು ಟೇಸ್ಟ್ ಮಾಡಿ ಹೇಳ್ಬಿಡು. ಇದೇ ಮೇಡಮ್, ರೈಲ್ವೆ ಕ್ರಾಸಿಂಗ್ಗೆ ಸ್ಟಾಪ್ ಮಾಡಿದ್ದಾರೆ ಅಲ್ಲಿ ಗೇಟ್. ಅದನ್ನ ಟ್ರೈನ್ ನೋಡಕ್ಕೆ ಜನಗಳು ಅಲ್ಲಿ. ತಿನ್ನು ಎಷ್ಟು ಹೆಂಗಿದೆ ಇಲ್ಲ? ತಿಂದೇ ಬಿಟ್ಟೆ ನಾನು. ಹೆಂಗಿದೆ? ಆಪಲ್ ಜಾಮ್ ತರ ಇದೆ ಮೇಲ್ಗಡೆ, ಇದೆಲ್ಲ ಫುಲ್ ಕ್ರಿಸ್ಪಿ ಆಗಿದೆ. ಚೆನ್ನಾಗಿದೆ. ಸಿನಮನ್ ಏನಿಲ್ಲ. ಓಕೆ ಓಕೆ, ತಿನ್ಬೋದು. ನೋಡಕ್ ಹಾರ್ಡ್ ಅಂದ್ರೆ ಫುಲ್ ಸಾಫ್ಟ್ ಅಲ್ವಾ? ಪಫ್ಸ್ ಅಲ್ವಾ? ಪಫ್ಸ್ ತರ ಚೆನ್ನಾಗಿದೆ. ಇಲ್ಲೊಂದು ಅಜ್ಜಿ ಒಂದು ಫೇಮಸ್ ಸ್ವೀಟ್ ಮಾಡ್ತಾ ಇದೆ. ಜಾಪನೀಸ್ ಟ್ರೆಡಿಷನಲ್ ಫುಡ್ ಇದು. ಸೋಯಾ ಸಾಸ್ ಅಲ್ಲಿ ಡಿಪ್ ಮಾಡಿರ್ತಾರೆ. What's your name? ಕ್ಯೂಟ್ ಆಗಿ ನಮ್ಮ ಭಾಷೆ ಅರ್ಥ ಆಗಲ್ಲ ಅದಕ್ಕೆ ಪಾಪ. ಥ್ಯಾಂಕ್ ಯು, ಯು ವೆಲ್ಕಮ್. ಎರಡು ಅದೇ ಹೇಳೋದು. ಕ್ಯೂಟ್ ಅಜ್ಜಿ. ಇನ್ನೊಂದು ಟೆಂಪಲ್ ಬಂದಿದೀವಿ. ಒಳ್ಳೆ ಸ್ಟ್ರೀಟ್ ಮಾತ್ರ ಫುಲ್ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಹೇಳ್ದಂಗೆ ಸಂಡೇ ಅಲ್ವಾ, ಅದಕ್ಕೆ ಫುಲ್ ಜನ ಇದ್ದಾರೆ. ಕಂಜೆಸ್ಟೆಡ್ ರೋಡ್ ಅಲ್ವಾ ಇದು, ಇದ್ರಲ್ಲೇ ಇಷ್ಟು ಜನ. ಬಟ್ ಫುಡ್ ಐಟಮ್ಸ್ ಎಲ್ಲ ಯೂನಿಕ್ ಆಗಿ ಏನೇನೋ ಇದೆ. ಐಸ್ ಕ್ರೀಮ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ಮೋಚಿ ಅಂತ ಒಂದು ಐಟಮ್ ಫೇಮಸ್ ಇಲ್ಲಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಐಸ್ ಕ್ರೀಮ್ಸ್ ಇಲ್ಲಿ ಫೇಮಸ್. ಇನ್ನು ಎಷ್ಟು ದೂರ? ಹಬ್ಬ ಅಲ್ವಾ? ಅಲ್ಲ ಸ್ವಲ್ಪ ಶೆಕೆ ಇದೆ. ಅಷ್ಟು ದೂರದಿಂದ ನಡ್ಕೊ ಬಂದು ಇವಾಗ ಟೆಂಪಲ್ ರೀಚ್ ಆದ್ವಿ. ಟೆಂಪಲ್ ಹೆಸರು ಕಿಯೋಮಿಸಿದ್ದೇರ. ಅಲ್ಲಿವರೆಗೂ ಹೋಗ್ಬೇಕಾ? ಸ್ಟೆಪ್ ಹತ್ರ ಇದಕ್ಕೆ ಕಪ್ಪಲ್ ನೋಡಿ, ಕಪ್ಪಲ್ ಹಿಂಗಿದೆ ಫ್ಲಾಟ್, ಮುಂದೇನು ಫ್ಲಾಟ್ ಹಿಂದೇನು ಫ್ಲಾಟ್. ಕಾಲ್ ಸೆಟ್ ಇರಲ್ಲ, ಅದು ಹಿಂಗೆ ರೆಕ್ಟಾಂಗಲ್. ಈ ತರ ಡ್ರೆಸ್ ರೆಂಟಿಗೆ ಸಿಗುತ್ತೆ ಇಲ್ಲಿ ಬೇಕಂದ್ರೆ 4000 ಏನು. ಸ್ಟೆಪ್ ಅಪ್ ಸುಸ್ತಾಯ್ತು.
ಇವಾಗ ಅಲ್ಲಿ 2 ಟೆಂಪಲ್ಗೆ ಹೋದ್ವಿ, ಪ್ರೇಯಿಂಗ್ ಎಲ್ಲ ಆಯ್ತು, ಅದೆರಡು ಹೋದ್ವಿ. ಇವಾಗ ಇದಕ್ಕೆ ಹೋಗ್ಬೇಕಂದ್ರೆ 500 ಪರ್ ಪರ್ಸನ್ ಟಿಕೆಟ್ ಇದೆ. ಸೊ ನಾವು ಟಿಕೆಟ್ ತಗೊಂಡ್ವಿ, ಇವಾಗ ಒಳಗೆ ಹೋಗಿ ನೋಡೋಣ. ಸೀಕ್ರೆಟ್ ವಾಟರ್ ಇದು. ಇವಾಗ ಇದನ್ನ ಎತ್ತೋ ಒಂದು ಟ್ರೆಡಿಷನ್ ಇಲ್ಲಿ. ಯಾರಿಗೂ ಆ ಮಧ್ಯದ ಎತ್ತಕ್ ಆಗ್ತಾ ಇಲ್ಲ. ಇವ್ರು ಎತ್ತಾರ ನೋಡ, ಇವ್ರು ಎತ್ತಲೇಬೇಕು. ಜನ ಎಲ್ಲ ಎಕ್ಸೈಟೆಡ್ ಆಗ್ತಿದೆ. ದಶ ಇವಾಗ ನಿನ್ನೆ ಎಲ್ಲ ಅದೆಲ್ಲ ಎತ್ತಕ್ಕಾಗಲ್ಲ, ಅಷ್ಟು ಬರ ಇದೆ ಅದು. ಇವಾಗ ನಮ್ಮ ಹುಡುಗ ಹೋಗ್ತಾ ಇದ್ದಾನೆ, ಹಿಂಗೆ ಬರ ಇದೆ, ವೇಟ್ ಇದೆ ಅಂತ. ಅದನ್ನ ಎತ್ತ, ಇವಾಗ ಇದನ್ನ ಎತ್ತಾನ. ಸಿಕ್ಕಾಬಡೆ ಬರ ಇದೆ. ಆಗಲ್ಲ. ಅದು ಆಕ್ಚುಲಿ ಏನಂತ ಗೊತ್ತಾ, ಇದು ಮುಂಚೆ ಮಾಂಗ್ಸ್ ಗಳು ಇರ್ತಿದ್ರು ನೋಡು, ಅವ್ರು ಪ್ರೊಟೆಕ್ಟ್ ಮಾಡಕ್ಕೆ ಇದನ್ನ ಎತ್ಕೊಂಡು ಓಡಾಡ್ತಿದ್ರಂತೆ. ಆ ಮಧ್ಯದವರು ಅದೇ ಮಧ್ಯದ ಇರೋದು ಎತ್ಕೊಂಡು ಹೋಗ್ತಾ ಇದ್ದ ನೋಡು. ಅವನು ಯಾರಿರ್ಬೋದು, ಹೆಂಗಿರ್ಬೋದು ನೋಡು, ಥಿಂಕ್ ಮಾಡು, ಅಷ್ಟು ವೆಯ್ಟ್. ಅವ್ 2 ಕೈಲಿ ಎತ್ತಿದ್ರೆ ಎತ್ತಕ್ಕಾಗ್ತಾ ಇಲ್ಲ. ಅಯ್ಯಪ್ಪ, ಹೆಂಗ್ ಎತ್ಕೊಂಡು ಮೋಸ್ಟ್ಲಿ ಸಮುರಾಯ್ ಗಿಮರಾಯ್ ಇದೆ ಅಂತ, ಇದೆಲ್ಲ ಸಮುರಾಯ್ ಎತ್ಕೊಂಡು ಹೋಗ್ತಾ ಇದ್ರು ಅನ್ಸುತ್ತೆ. ಅಲ್ಲೋದಮ್ಮ, ಈ ಟೆಂಪಲ್ ಇಂದ ಒಂದು ಬ್ಯೂಟಿಫುಲ್ ವ್ಯೂ ಇದೆ ಇಲ್ಲಿ. ಸೊ ಇಲ್ಲಿ ನಮ್ಗೆ ಸ್ಟ್ಯಾಂಪ್ ಬೇಕಂದ್ರೆ 500 yen ಕೊಟ್ಬಿಟ್ಟು ಹಾಕ್ಸ್ಕೋಬೇಕು. ಜಪಾನೀಸ್ ಲೆಟರ್ಸ್ ಬರೀತಾರೆ, ಬರೆದ್ಬಿಟ್ಟು ಅದ್ರ ಒಂದು ಸ್ಟ್ಯಾಂಪ್ ಹಾಕೊಡ್ತಾರೆ. ಹೌದು, ಫ್ರೀ ಸ್ಟ್ಯಾಂಪ್ ಇಲ್ಲ ಇಲ್ಲಿ. ಇಲ್ಲೆಲ್ಲ ಜನ ಕ್ಯೋಟೋ ಸಿಟಿನೇ ಕಾಣ್ತಿದೆ ಫುಲ್. ಅಷ್ಟೇ ಇರೋದು ಸಿಟಿ ಅದು. ಇಲ್ಲಿ ನಾವು ಜಾಪನೀಸ್ ಕ್ಯೂಕ್ಯೂಂಬರ್ ಟ್ರೈ ಮಾಡೋಣ ಅಂತ ಒಂದು ತಗೊಂಡ್ವಿ. ಅವನ ಎಕ್ಸ್ಪ್ರೆಷನ್ ನೋಡಿದ್ರೆ ಇದು ಸಖತ್ತಾಗಿದೆ ಅನಿಸ್ತು. ಸೊ ನಾನು ಟ್ರೈ ಮಾಡಿ ನೋಡೋಣ ಅಂತ ತಿಂದು ನೋಡಿದೆ. ಡಿಸಾಸ್ಟರ್ ಆಗಿತ್ತು. ಫುಲ್ ಕೈ ಒಂಥರ ಟೇಸ್ಟು ಚಂದನೇ ಇರಲಿಲ್ಲ. ಇದು ಓಲ್ಡೆಸ್ಟ್ ಸ್ಟಾರ್ಬಕ್ಸ್ ಜಪಾನಲ್ಲಿ. ಓಲ್ಡ್ ಟೈಮ್ಸ್ ಅಲ್ಲಿ ಹಿಂಗಿತ್ತು. ಅಂತ ಇರ್ತಾರೆ. ಇಂಚಿಗೆ ಬಲ ನೋಡು, ಕಮ್ಮಿ ಉಂಟು. ಚೀಸ್ ಕೇಕ್ ಕಮ್ಮಿ ಇದೆ. ಹೌದು, ಸ್ಟಾರ್ಬಕ್ಸ್ ಗೆ ಕತ್ಲೆ ಇತ್ತಲ್ಲ ಆ ಟೈಮಲ್ಲಿ ಶೋ. ಸ್ಟಾರ್ಬಕ್ಸ್ ಗೆ ಕತ್ಲೆ ಇತ್ತ ಓಲ್ಡ್ ಟೈಮ್ಸ್ ಅಲ್ಲಿ. ಇಲ್ಲ ಇದೆ, ಅದು ಬಿಲ್ಡಿಂಗ್, ಓಲ್ಡ್ ಬಿಲ್ಡಿಂಗ್. ಇದನ್ನ ತಗೊಂಡ್ ಮಾಡಿರ್ಬೋದೇನೋ, 100 years ಓಲ್ಡ್ ಬಿಲ್ಡಿಂಗ್.
ಎಲ್ಲರೂ ಇದು ಕಾಫಿಗೆ ಎಷ್ಟು ಇದ್ದಕ್ಕೆ ಮೇಲೆ ಹೋಗ್ಬೇಕು. ಸ್ಟಾರ್ಬಕ್ಸ್ ಕಾಫಿ ಸಿಗುತ್ತೆ ಇಲ್ಲಿ. ಈಗ ಎಲ್ಲಿ ಬಂದಿದೀವಿ? ಇವಾಗ ಒಂದ್ ಫೇಮಸ್ ಸ್ಟ್ರೀಟ್ ನೋಡಿದ್ವಲ್ಲ, ಹ್ಮ್. ಅದರದೇ ಒಂದ್ ಪಗೋಡ ಇದೆ, ಅದ್ ನೋಡಕ್ ಬಂದಿದ್ದೀವಿ. ಯಸಾಕ ಪಗೋಡ. ಯಸಾಕ ಪಗೋಡ. ಯಸಾಕ ಪಗೋಡ. ಎಲ್ಲರೂ ಅಲ್ಲಿ ನೋಡು, ಹೌದು. ಅಲ್ಲಿಂದ ಬರೀ ಫೋಟೋಸ್, ಹ್ಮ್. ಅಲ್ಲಿಂದ ಚೆನ್ನಾಗ್ ಕಾಣುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ನಿಂತ್ಕೊಳ್ಳೋದು, ಫೋಟೋ ತಗೊಳ್ಳೋದು, ಎಲ್ಲರೂ ಅದೇ ಕಥೆ ಅಲ್ಲಿಂದ. ಬಾ ಒಳಗೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಹೋಗ್ತೀವಿ. ಹಳೇದು. ಇಲ್ಲಿ ಪಗೋಡ ನೋಡಿ ಹೆಂಗಿದೆ. ಒಳಗಡೆ ಎಂಟ್ರೆನ್ಸ್ ಇಲ್ಲ, ಬರೀ ಒಳಗಡೆ ಅಂದ್ರೆ ಮೋಸ್ಟ್ಲಿ ಇಲ್ಲೆಲ್ಲೋ ಗೇಟ್ ಹಾಕ್ತಾರೆ. ಟೈಮಿಂಗ್ಸ್ ಇರ್ಬೋದು. ಇದು 3 ಗಂಟೆ ಅಂತ ಮಾತ್ರ ಇದೆ. ಓಕೆ. ಸೊ ಅದಕ್ಕೆ ಇದು ನೋಡಕ್ಕೆ 3 ಗಂಟೆ ತನಕ ಟೈಮ್ ಅಷ್ಟೇ. ಇಲ್ಲಿ 4 ಗಂಟೆಗೆ ಎಲ್ಲ ಟೆಂಪಲ್ ಕ್ಲೋಸ್. ಹೌದು. ಅಲ್ಲೆಲ್ಲ ತಿನ್ನಕ್ಕಿದೆ. ಇಲ್ಲಿ ನೋಡು ಮತ್ತೆ ಹಂಗೇನೆ ಟೆಂಪಲ್ ಬೇರೆಯವ್ರಿಗೆ, ನಮ್ಗಂತಿಲ್ಲ. ನಾನ್ ವೆಜ್. ಯಾ ಇಲ್ಲಿ ಪಗೋಡ ಬೇವ ರೆಸ್ಟೋರೆಂಟ್ ಮೇಲೆ ಒಂದ್ ರೆಸ್ಟೋರೆಂಟ್ ಮಾಡ್ಬಿಟ್ಟು ಒಂದ್ ಇದ್ ಮಾಡ್ಬಿಟ್ರು. ಓಕೆ, ಇದಾದ್ಮೇಲೆ ನಾವು ಮನೆಗೆ ಹೋಗೋ ಟೈಮ್. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ರೆಸ್ಟ್ ಮಾಡಿ ಸಂಜೆ ಯಾವ್ದಕ್ ಹೋಗ್ತೀವಿ ಅಂತ ಆಮೇಲೆ ಹೇಳ್ತೀವಿ. ಸಂಜೆ ಏನಲ್ಲ, 1 ಅವರ್ ಆದ್ಮೇಲೆ ಅಷ್ಟೇ. ಓಕೆ, ಬಾಯ್ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಆದ್ರೆ ಇಲ್ಲೇನೋ ನೋಡಿದ್ರೆ ಫುಲ್ ಕಲರ್ಫುಲ್ ಆಗಿತ್ತು, ಅದಕ್ಕೆ ಹಿಂಗೆ ಬಂದ್ಬಿಟ್ವಿ ನೋಡ್ಕೊಂಡು. ಮೋಸ್ಟ್ಲಿ ಅದೇ ಇದು ವಿಶ್ ಇದೆ ಅನ್ಸುತ್ತೆ. ಇಷ್ಟೊಂದಿದೆ. ಇದೆಲ್ಲ ಗೊಂಬೆ ಕಟ್ಟೋದು. ಗೊಂಬೆ ಎಲ್ಲ ಇದು ಸುಮ್ಮನೆ ಏನೋ ಒಂಥರ ಪೌಚ್ ತರ ಇದೆ. ಗೊಂಬೆ ಇದು ಮಂಕಿ, 3 ಮಂಕಿ, ಗಾಂಧೀಜಿ ಮಂಕಿಗಳು. ಗಾಂಧೀಜಿ ಮಂಕಿಗಳು ಕೆಟ್ಟದನ್ನು ಕೇಳಬಾರದು, ಕೆಟ್ಟದನ್ನು ನೋಡಬಾರದು, ಕೆಟ್ಟದನ್ನು ಮಾತನಾಡಬಾರದು. ಅದೇ ಇದು. ಇಲ್ಲಿ 4ನೇ ಮಂಕಿ. ನೀನ ಇದು ನೋಡಿ, ಕಾರ್ ನೋಡಿ ಹೆಂಗಿದೆ. ಕಾರು ಒಂದು ಚಿಕ್ಕದು ಹಿಂಗಿದೆ, ಮಿನಿ ವ್ಯಾಗ್ನರ್. ಬಂದಿದೆ. ಮಿಲ್ಕ್ ಫ್ಯಾಕ್ಟ್ರಿಗೆ ಬಂದಿದೀವಿ. ಎಲ್ಲ ಟೋಫು soya milk. Okay, you are not doing tofu here? Tofu is also there? Okay. ಇದು ಸ್ಕಿನ್ ಅಂತ ಕೊಡ್ತಾರೆ, ಟೋಫು ಸ್ಕಿನ್, ಸೋಯಾ ಸ್ಕಿನ್ ಅಂತಾನು ಅಂತಾರೆ. ಇಲ್ಲಿ ನಾನು ಸೋಯಾ ಮಿಲ್ಕ್ ತಗೊಂಡಿದ್ದೀನಿ, ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ಚೆನ್ನಾಗಿದ್ಯಾ? ಮಿಲ್ಡ್. ಸ್ವೀಟ್ ಇಲ್ವಾ? ನಾರ್ಮಲಾ? ಓಕೆ ಓಕೆ, ನೋಡೋಣ, ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಸ್ವಲ್ಪ ಈ ಬಾರ್ಲಿ ಆ ತರ ಬರುತ್ತೆ. ಹೌದು. ಓಕೆ ಓಕೆ.